ಬೆಂಗಳೂರು ದಕ್ಷಿಣ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ಸಿಕೆ ರಾಮಮೂರ್ತಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದರು. ಅಧಿಕಾರಕ್ಕೆ ಬಂದು 8 ತಿಂಗಳಾದರೂ ಕೂಡ ರಾಜ್ಯದಲ್ಲಿ ಅಭಿವೃದ್ಧಿಯಾಗಿಲ್ಲ. ಜನರು ಕಾಂಗ್ರೆಸ್ ಮೇಲಿಟ್ಟಿದ್ದಂತಹ ವಿಶ್ವಾಸ ಕಳೆದುಕೊಂಡಿದೆ ಎಂದು ಹೇಳಿ ಕಿಡಿಕಾರಿದರು. ನೂತನವಾಗಿ ಬೆಂಗಳೂರು ದಕ್ಷಿಣದ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಶುಭ ಕೋರುವಂತಕ್ಕೆ ನಾವು ಬಂದಿದ್ದೀವಿ. ಇನ್ನು 3 ವರ್ಷಗಳ ಕಾಲ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಸದೃಢವಾಗಿ ಗೆಲ್ಲಿಸುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡ್ಲಿ. ಅವರ ನೇತೃತ್ವದಲ್ಲಿ ಮುಂದೆ ಬರುವಂತಹ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಬಹುಮತ, ನಾವು ಗೆದ್ದಿದ್ದೀವಿ, ಆದರೆ ಹೆಚ್ಚು ಬಹುಮತ ಬರೋ ರೀತಿ ಅವರ ಕಾರ್ಯವೈಖರಿ ನಡೀಲಿ ಅನ್ನೋ ಒಂದು ಶುಭ ಹಾರೈಕೆಯನ್ನ ನಾನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ರಾಮಮೂರ್ತಿ ಅವರು ಒಂದು ಹೊಸ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅಂತ ಹೇಳಿ ಅಪೇಕ್ಷಣೆ ಪಟ್ಟಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತುಂಬಾ ಸಂತೋಷ ಆಯಿತು. ಜಯನಗರಕ್ಕೆ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ತಾಯಂದಿರು, ಯುವಕ ಮಿತ್ರರು, ಹಿರಿಯರು ಮೆರವಣಿಗೆ ಮುಖೇನ ನಮ್ಮ ತಾಯಂದಿರ ಆರತಿಯನ್ನ ಬೆಳಗ್ಗೆ ನಮಗೆ ಸ್ವಾಗತವನ್ನ ತಾವು ಕೋರಿದ್ದೀರಿ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತೇನು ಪದಕ್ರಮವನ್ನು ಮಾಡಿದ್ದೀವಿ, ನಾವೆಲ್ಲ ಒಂದು ಒಗ್ಗಟ್ಟಾಗಿ ಮುಂದೆ 3 ವರ್ಷಗಳ ಕಾಲ ಈ ಪಕ್ಷವನ್ನು ತಗೊಂಡು ಹೋಗ್ಬೇಕು. ಇವತ್ತು ನರೇಂದ್ರ ಮೋದಿರವರು ಏನೇನು ಕೆಲಸವನ್ನು ಮಾಡಿದರೆ ಆ ಎಲ್ಲ ಕೆಲಸವನ್ನು ನಾವು ಮನೆ ಮನೆಗೆ ಹೇಳುವಂತ ಕೆಲಸವನ್ನ ಬೂತ್ ಮಾಡದಲ್ಲಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಇವತ್ತು ನಮಗೆ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ಕೆಲಸವನ್ನ ಕೊಡ್ತಾರೆ. ಅಶೋಕ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ನಮಗೆ ಒಂದು ಕಾರ್ಯಕರ್ತ ಯಾವ ತರ ಇರಬೇಕು ಅಂತಂದ್ರೆ ಎಲ್ಲ ಒಂದ್ ಕಡೆ ಕಲ್ಲುಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಜನಕ್ಕೆ ಯಾರೋ ಒಬ್ಬ ಜನ ಬಂದ್ಬಿಟ್ಟು ಅದಕ್ಕೆ ಏನೋ ಒಂದು ಅಷ್ಟ ಹಾಕ್ತಾರೆ, ಕುಂಕುಮ ಹಾಕ್ತಾರೆ, ಪೂಜೆ ಮಾಡ್ತಾರೆ, ದೇವರ ಮೇಲೆ ಎತ್ತಿಕ್ತಾರೆ. ಅದೇ ತರ ಕಾರ್ಯಕರ್ತರು ಕೂಡ ಸಮಾಧಾನವಾಗಿ ಮುಂದಿನ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಜನ ಗುರುತಿಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿ